ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನ್ ನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇನ್ನೇನು TET ಎಕ್ಸಾಮ್ ತುಂಬ ಹತ್ತಿರ ಬರ್ತಾ ಇದೆ. ಈ TET ಎಕ್ಸಾಮಿಗೆ ಪೇಪರ್ 2 ಅಲ್ಲಿ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಹಾಗೆ ಭೂಗೋಳ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅಂತ ಏನು ಈ 6 ಕಾನ್ಸೆಪ್ಟ್ಗಳಿದಾವಲ್ಲ, ಆ 6 ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿರುವಂತಹ ಬೋಧನಾ ಶಾಸ್ತ್ರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಇವೆಲ್ಲ ವಿಷಯಗಳನ್ನು ಒಳಗೊಂಡಂತೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಆ ಕ್ವಶನ್ಸ್ಗಳು ಯಾವ ರೀತಿ ಇರ್ತವೆ, ನೀವು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಕುರಿತು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನವೂ ಕೂಡ ನಿಮಗೆ ಈ TET ಎಕ್ಸಾಮ್ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈಗ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದು 2 ಲಕ್ಷ ಚಂದಾದಾರರನ್ನು ಹೊಂದಿರುವಂಥದ್ದು. ನಿಮ್ಮೆಲ್ಲರ ಸಹಕಾರ ಹಾಗೆ ಮುಂದುವರಿಲಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ನೋಡಿ, ಕರ್ನಾಟಕ ಭೂಗೋಳ ಎನ್ನುವಂತಹ ಒಂದು ಪುಸ್ತಕವನ್ನು ಹೊರತಂದಿದ್ದೀವಿ. ಈ ಕರ್ನಾಟಕ ಭೂಗೋಳ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನಿಮಗೆ ಯೂಸ್ ಆಗುವಂತಹ ಒಂದು ಮಾಹಿತಿಯನ್ನು ಹೊಂದಿರುವಂಥದ್ದು. ಇದರಲ್ಲಿ ಯಾವೆಲ್ಲ ವಿಷಯಗಳಿದಾವಪ್ಪ ಅಂದರೆ ನೋಡಿ, ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಅಂದರೆ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧ್ಯಯನಗಳನ್ನು ಒಳಗೊಂಡಿರುವಂಥದ್ದು. ಹಾಗೆ ಅದರ ಜೊತೆಗೆ ಕರ್ನಾಟಕದ 31 ಜಿಲ್ಲೆಗಳ ಮಾಹಿತಿಯನ್ನು ಕೂಡ ಒಳಗೊಂಡಿದೆ. ಹಾಗೆ ಕರ್ನಾಟಕ ಐತಿಹಾಸಿಕ ಸ್ಥಳಗಳನ್ನು ಸಹ ಇಲ್ಲಿ ನೋಡ್ಬೋದು. ಹಾಗೆ ಓಲ್ಡ್ ಕ್ವಶನ್ ಪೇಪರ್ ಯಾವ್ಯಾವ ರೀತಿ ಪ್ರಶ್ನೆಗಳು ಈ ಕರ್ನಾಟಕದ ಜಿಯೋಗ್ರಫಿಯಲ್ಲಿ ಕೇಳಿದ್ದಾರೆ ಎನ್ನುವಂತಹ ಪ್ರಶ್ನೋತ್ತರಗಳನ್ನು, ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು ಕೂಡ ಈ ಒಂದು ಬುಕ್ಸಲ್ಲಿ ನಿಮಗೆ ಲಭ್ಯವಿರುತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಈ ಬುಕ್ಸ್ ನಿಮಗೆ ಬೇಕಂದರೆ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ. 9008515660 ಅಥವಾ 9071673832 ನಂಬರಿಗೆ ಅಥವಾ 31 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಆ ಆನ್ಲೈನ್ ಕ್ಲಾಸಸ್ ನಿಮಗೆ ಮ್ಯಾಥಮೆಟಿಕಲ್ ಸೈನ್ಸ್ ಹಾಗೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ ನಿಮಗೆ ಆನ್ಲೈನ್ ಕ್ಲಾಸ್ಗಳು ಸಿಗ್ತಾ ಹೋಗ್ತವೆ. ಆ ಆನ್ಲೈನ್ ಕ್ಲಾಸನ್ನು ನೀವು ಪಡ್ಕೋಬೇಕಂದ್ರೆ ಪ್ಲೇಸ್ಟೋರಿಗೆ ಹೋಗಿ ಒಂದು ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ಯಾವ ಕೋರ್ಸ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂತಹ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗಾದರೆ ಇವತ್ತಿನ ಬೋಧನಾ ಶಾಸ್ತ್ರದ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ ನೋಡಿ ಸ್ನೇಹಿತರೆ, ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನು ಅನ್ನೋದನ್ನು ಕೊಟ್ಟಿರುವಂಥದ್ದು. ನೋಡಿ, ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನು ಅಂದರೆ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ನೋಡಿ, ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು. ನೋಡಿ, ಇಲ್ಲಿ ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು ಅಂದರೆ ನಮಗೆ ಇಲ್ಲಿ 4 ಕಾನ್ಸೆಪ್ಟನ್ನು ನೋಡಿದಾಗ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದಾಗ ಇದು ನಾವು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ, ಅಂದರೆ ಒಬ್ಬ ಪೌರತ್ವ ಹೇಗಿರಬೇಕು, ಅದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡೋದು ನಮಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನೋಡಿ, 2ನೇ ಆಪ್ಷನಲ್ಲಿ ಏನಿದೆ ನೋಡಿ, ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು. ಈಗ ನಾವು ಭೂಮಿಯ ಬಗ್ಗೆ ಅಧ್ಯಯನ ಮಾಡಬೇಕಂದ್ರೆ ನಾವು ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕಾಗತ್ತೆ? ಭೂಗೋಳ ವಿಷಯವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಭೂಗೋಳ ಅಂದರೆ ಭೂಮಿಯನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ವಿಷಯ ವಸ್ತುವಾಗಿರುತ್ತೆ. ಹಾಗಾಗಿ ಇದು ಕೂಡ ತಪ್ಪಾಗಿರೋದು. ಇದು ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಒಂದು ಕ್ವಶನ್ ಆಗಿರುತ್ತೆ. ನೋಡಿ, ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸೋದು, ಇದು ಕೂಡ ನಾವು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದ್ರಿಂದ ಇದು ಕೂಡ ತಪ್ಪಾಗಿದೆ. ನೋಡಿ, ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಏನು ಮಾಡೋದು? ಹೆಚ್ಚಿಸುವುದು. ಅಂದರೆ ನಮ್ಮ ಐತಿಹಾಸಿಕ ಹಿನ್ನೆಲೆ ಹೇಗಿದೆ, ಯಾರ್ಯಾರು ರಾಜರು ಆಳ್ವಿಕೆ ಮಾಡಿದ್ರು, ಅದರ ಹಿನ್ನೆಲೆ ಏನಿದೆ, ಅದು ನಮ್ಮ ಇತ್ತೀಚಿನ ಜೀವನದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ, ಇದರ ಬಗ್ಗೆ ಅಧ್ಯಯನ ಮಾಡೋದು ಯಾವುದಪ್ಪ ಅಂದರೆ ಇತಿಹಾಸವಾಗಿರುತ್ತೆ. ಹಾಗಾಗಿ ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಮೊದಲನೇ ಪ್ರಶ್ನೆಗೆ ಡಿ ಅನ್ನೋದು ರೈಟ್ ಆನ್ಸರ್. ಹಾಗೆ 2ನೇ ಪ್ರಶ್ನೆಗೆ ಹೋಗೋಣ. ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬಳಸಬೇಕು. ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಪದ ಯಾವುದಪ್ಪ ಅಂದರೆ ನಿರೂಪಣಾ ಶೈಲಿಯಲ್ಲಿ ಅಂತ ಇದೆ.
ಆ ನಿರೂಪಣಾ ಶೈಲಿಯಲ್ಲಿ ಬೆಳೆಸಬೇಕಾದ್ರೆ ಯಾವ ವಿಧಾನವನ್ನು ಅಳವಡಿಸಿದ್ರೆ ನಾವು ಸಾಧ್ಯತೆ ಇದೆಯಪ್ಪ ಅಂದರೆ ಉಪನ್ಯಾಸ ಪದ್ಧತಿ ಅಂತ ಇದೆ, ಸಮಸ್ಯೆ ಪರಿಹಾರ ಪದ್ಧತಿ ಅಂತ ಇದೆ, ಹಾಗೆ ಮೂಲಾಧಾರ ವಿಧಾನ ಮತ್ತು ಸಮೀಕ್ಷಾ ವಿಧಾನ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಉಪನ್ಯಾಸ ಪದ್ಧತಿ ಅಂಥೇಳಿ. ನೋಡಿ, ನಿರೂಪಣೆ ಅಂತ ಹೇಳಿದಾಗ ಆ ವಿಷಯವನ್ನು ಸಂಪೂರ್ಣವಾಗಿ ನಾವು ಅರ್ಥೈಸ್ಕೊಂಡು ಆ ವಿಷಯವನ್ನು ವ್ಯಕ್ತಪಡಿಸುವಂತಹ ಒಂದು ವಿಧಾನ ಏನಾಗಿರುತ್ತಪ್ಪ ಅಂದರೆ ಉಪನ್ಯಾಸ ಪದ್ಧತಿ. ಅದರ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಅಂದರೆ ಅದನ್ನು ನಿರೂಪಣಾ ಶೈಲಿಯಲ್ಲಿ ನಾವು ಕೊಡೋದ್ರಿಂದ ಯಾವ ಪದ್ಧತಿ ಇದಕ್ಕೆ ಸೂಟ್ ಆಗುತ್ತಪ್ಪ ಅಂದರೆ ಉಪನ್ಯಾಸ ಪದ್ಧತಿ ಅನ್ನೋದು ಇದಕ್ಕೆ ಸೂಕ್ತವಾಗಿರುವಂಥದ್ದು. ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿದೆ. ರೈಟ್. ಮೂರನೇ ಪ್ರಶ್ನೆಗೆ ಹೋಗೋಣ. ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ. ಈಗ ಇತಿಹಾಸ ಶಿಕ್ಷಕನಾಗಿ ನಾವು ಅಪಾಯಿಂಟ್ ಆಗ್ತೀವಿ ಅಥವಾ ಇತಿಹಾಸ ಶಿಕ್ಷಕನಾಗಿ ನೀವು ಬೋಧಿಸ್ತಾ ಇದ್ದೀರಿ. ಆಗ ನಿಮಗೆ ಯಾವ ಲಕ್ಷಣ ಇರಲೇಬೇಕು ಅಂದರೆ ಸಮಾಜ ಸೇವೆಯನ್ನು ಮಾಡುವಂಥದ್ದ. ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋದಾದರೆ ನಾವು ಇತಿಹಾಸವನ್ನು ಓದಿದರೆ ಆಗಲ್ಲ. ಅದು ಸಮಾಜ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಸಮಾಜಮುಖಿಯಾಗಿ ನಾವು ಬೆಳೆಸ್ಕೊಳ್ತಾ ಹೋಗುವಂಥ ವಿಧಾನವಾಗಿರುತ್ತೆ. ಆದರೆ ಇಲ್ಲಿ ಸಮಾಜದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವುದ ಅಥವಾ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದ, ರಾಜಕೀಯ ಭಾಷೆ ಹೊಂದಿರುವುದ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೋಡಿ, ಕ್ಷೇತ್ರ ಅಧ್ಯಯನ. ಇತಿಹಾಸ ಅಂದ್ರೇ ಕ್ಷೇತ್ರ ಅಧ್ಯಯನ. ನಾವು ಇತಿಹಾಸವನ್ನು ಆಳವಾಗಿ ತಿಳ್ಕೊಬೇಕಂದ್ರೆ ಆ ಪ್ಲೇಸಿಗೆ ಹೋಗಬೇಕು. ಆ ಪ್ಲೇಸಿಗೆ ಹೋದಾಗ ನಮಗೆ ಇತಿಹಾಸದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಕ್ಕಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸುವಲ್ಲಿ ಕೂಡ ಸೂಕ್ತವಾಗಿರುತ್ತೆ. ಮತ್ತು ಪ್ರವಾಸವನ್ನು ಕೈಗೊಳ್ಳೋದು, ನಾವು ಎಷ್ಟೇ ಪುಸ್ತಕದಲ್ಲಿರುವಂತಹ ವಿಷಯಗಳನ್ನು ಯಾವುದೇ ರೀತಿ ವ್ಯಕ್ತಪಡಿಸಿದರೂ ಕೂಡ ಅದು ಅಷ್ಟು ಅರ್ಥ ಮಾಡಿಸೋದು ಕಷ್ಟ. ಆದರೆ ಅದೇ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನ ಒಂದು ಸ್ಟ್ರಕ್ಚರನ್ನು ತೋರಿಸಿದರೆ ಅವರಿಗೆ ತುಂಬಾ ಮನದಟ್ಟಾಗತ್ತೆ ಮತ್ತು ಬಹಳಷ್ಟು ದಿನಗಳ ಕಾಲ ಅದು ನೆನಪಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಬೇಕಾದ ಲಕ್ಷಣ ಏನಾಗಿದೆಯಪ್ಪ ಅಂದರೆ ಕ್ಷೇತ್ರ ಅಧ್ಯಯನ ಮಾಡಬೇಕು ಮತ್ತು ಪ್ರವಾಸವನ್ನು ಕೈಗೊಳ್ಳಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಇದು ಎಷ್ಟೇ ಪ್ರಶ್ನೆ? ಮೂರನೇದಕ್ಕೆ ಸಿ ಅನ್ನೋದು ರೈಟ್ ಆನ್ಸರು. ಹಾಗೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು. ನೋಡಿ, ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಲಾಗುವುದು. ಅಂದರೆ ಸನ್ನಿವೇಶವನ್ನು ಕ್ರಿಯೇಟ್ ಮಾಡುವಂಥದ್ದು ಯಾವುದು ಅಂತ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಯೋಜನಾ ಪದ್ಧತಿ ಅಂತೇಳಿ ಸರಿಯಾದಂಥ ಉತ್ತರವಾಗಿರುತ್ತೆ. ಬಿ ಅನ್ನೋದು ಇದಕ್ಕೆ ರೈಟ್ ಆನ್ಸರು. ಎಷ್ಟನೇ ಪ್ರಶ್ನೆಗೆ? ನಾಲ್ಕನೇದಕ್ಕೆ. ಹಾಗೆ ಐದನೇ ಪ್ರಶ್ನೆಗೆ ಹೋಗೋಣ. ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು? ಈಗ ಇತಿಹಾಸ ಕೊಠಡಿ ಅಂತ ಒಂದು ರೂಮ್ ಮಾಡಿಕೊಂಡಾಗ ಆ ರೂಮಲ್ಲಿ ಏನಿರಲೇಬೇಕು? ವಸ್ತು ಸಂಗ್ರಹಾಲಯ ಇರಬೇಕಾ ಅಥವಾ ಪ್ರಯೋಗಾಲಯವನ್ನು ಮಾಡ್ಕೋಬೇಕಾ? ನೋಡಿ, ಪ್ರಯೋಗಾಲಯವನ್ನು ಮಾಡಬೇಕಂದ್ರೆ ನಾವು ಸೈನ್ಸ್ ಲ್ಯಾಬ್ ಆಗಿರಬೇಕು, ಅಥವಾ ಗಣಿತದ ಕಿಟ್ ಅಂದರೆ ಇದು ಮ್ಯಾಥಮೆಟಿಕಲ್ ಲ್ಯಾಬ್ ಆಗಿರುತ್ತೆ. ಭಾಷಾ ಉಪಕರಣಗಳು ಅಂತ ನೋಡಿದಾಗ ಅದು ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷು, ಹಿಂದಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕವಿಗಳಾಗಿರ್ಬೋದು, ಆ ಭಾಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕೋ ಆ ಉಪಕರಣಗಳನ್ನು ಆ ಕೊಠಡಿ ರೆಡಿ ಮಾಡಿರ್ತೀವಿ. ಗಣಿತ ಅಂದರೆ ಮ್ಯಾಥಮೆಟಿಕಲಿ ಏನು ಕಿಟ್ಸ್ ಬೇಕೋ ಅದನ್ನು ರೆಡಿ ಮಾಡಿ. ಪ್ರಯೋಗಾಲಯ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ರೆಡಿ ಮಾಡಿರ್ತೀವಿ. ಆದರೆ ವಸ್ತು ಸಂಗ್ರಹಾಲಯ ಅಂದರೆ ನೋಡಿ, ಪ್ರಾಚೀನ ಕಾಲದಲ್ಲಿ ರಾಜರು ಬಳಸ್ತಿದ್ದಂತಹ ಕತ್ತಿಗಳು, ಗುರಾಣಿಗಳಾಗಿರ್ಬೋದು, ಮಡಿಕೆಗಳಾಗಿರ್ಬೋದು, ಅಥವಾ ಯಾವುದಾದ್ರು ಶಾಸನಗಳಾಗಿರ್ಬೋದು, ಅಥವಾ ಯಾವುದಾದ್ರು ಕಲ್ಲಿನ ಮೇಲೆ ಕೆತ್ತಿರುವಂತಹ ಬರಹಗಳಾಗಿರ್ಬೋದು, ಅಥವಾ ಹಳೆ ಕಾಲದಲ್ಲಿ ಬಳಸ್ತಿದ್ದಂತಹ ಸಾಮಗ್ರಿಗಳಾಗಿರ್ಬೋದು, ಅವುಗಳನ್ನು ಒಂದು ಲ್ಯಾಬ್ ಟೈಪಲ್ಲಿ ಮಾಡಿ ಅಲ್ಲಿ ಇಟ್ಟಾಗ ಆ ಮಕ್ಕಳಿಗೆ ಅದನ್ನು ಪರಿಚಯ ಮಾಡ್ಕೊಳ್ಳೋದ್ರಿಂದ ಅವರ ಜ್ಞಾನನೂ ಕೂಡ ಹೆಚ್ಚಾಗತ್ತೆ ಮತ್ತು ಅವರಿಗೆ ಆ ವಿಷಯದ ಬಗ್ಗೆ ಆಳವಾದಂತಹ ಅಧ್ಯಯನ ಮಾಡೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಹಾಗಾಗಿ ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು ಅಂತ ಕೇಳಿದಾಗ ಅದು ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲೇಬೇಕಾಗತ್ತೆ. ಯಾಕಂದರೆ ಇತಿಹಾಸ ಅಂದರೆ ಹಳೆ ಕಾಲದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಬಗ್ಗೆ ತಿಳಿಸೋದು. ಹಾಗಾದರೆ ಹಳೆ ಕಾಲದಲ್ಲಿ ಸಿಗಿರುವಂಥ ವಸ್ತುಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇತಿಹಾಸ ಇದ್ದೇ ಇರುತ್ತೆ. ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನು ಆ ಶಾಲೆಯಲ್ಲಿ ತಂದು ಅದನ್ನು ಇಟ್ಟಾಗ ಅದರ ಪರಿಚಯವನ್ನು ಶಿಕ್ಷಕರಾದವರು ಮಕ್ಕಳಿಗೆ ಅರಿವನ್ನು ಮೂಡಿಸ್ಬೋದಾಗತ್ತೆ. ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿದೆ.
ನೆಕ್ಸ್ಟ್ 6ನೇ ಪ್ರಶ್ನೆ ಹೋಗೋಣ. ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನಾ ಉಪಕರಣವನ್ನು ಬಳಸುವುದು. ನೋಡಿ, ಕಾಲಪ್ರಜ್ಞೆ ಅಂತ ನೋಡಿದಾಗ ಇಲ್ಲಿ ಕಾಲಪ್ರಜ್ಞೆ ಅನ್ನೋದು ಗೊತ್ತಿರಬೇಕು. ಕಾಲಪ್ರಜ್ಞೆ ಅಂದರೆ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿದರು, ಯಾರ್ಯಾರು ಇದ್ದರು, ಯಾವ್ಯಾವ ರಾಜರನ್ನು ನಾವು ಯಾವ್ಯಾವ ಕಾಲದಲ್ಲಿ ನೋಡ್ಬೋದು, ಅದರ ಬಗ್ಗೆ ನಾವು ತಿಳಿಸ್ಬೇಕಂದ್ರೆ ನಾವು ಇದಕ್ಕೆ ಯಾವ ವಿಧಾನವನ್ನು ಅಳವಡಿಸ್ಕೋಬೇಕಪ್ಪ ಅಂದರೆ ಕಾಲರೇಖೆಯನ್ನು ಬಳಸ್ಕೋಬೇಕಾಗತ್ತೆ. ನೋಡಿ, ಈಗ ಚಂದ್ರಗುಪ್ತ ಮೌರ್ಯ, ಅಶೋಕ ಮಹಾಶಯ, ಹಾಗೆ ಅವರ ಕಾಲಘಟ್ಟಗಳನ್ನು ಒಂದೊಂದಾಗಿ ನಾವು ಬರ್ಕೊಳ್ತಾ ಬರೋದಾದರೆ ಸೊ ಆ ಕಾಲಾನುಕ್ರಮಣಿಕೆಯ ಮೂಲಕ ಅವರನ್ನು ಇತಿಹಾಸವನ್ನು ಪ್ರಜ್ಞೆಯನ್ನು ಮೂಡಿಸ್ಬೋದು. ಹಾಗೆ ಕಾಲ ಪ್ರಜ್ಞೆಯನ್ನು ಬೆಳೆಸಲು ಯಾವ ವಿಧಾನ ಮುಖ್ಯವಾಗಿರುತ್ತೆ, ಕಾಲರೇಖೆ ಅನ್ನೋದು ಅದಕ್ಕೆ ಸಹಕಾರಿಯಾಗಿರುತ್ತೆ. 6ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 7ನೇದು ನೋಡಿ, ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತದೆ. ಈಗ ಇತಿಹಾಸವನ್ನು ಬೋಧನೆ ಮಾಡ್ತಾ ಇದ್ದೀವಿ ಅಂದಾಗ ಅದು ಎಫೆಕ್ಟಿವ್ ಟೀಚಿಂಗ್ ಆಗಬೇಕಂದ್ರೆ ನಾವು ಯಾವ ವಿಧಾನವನ್ನು ಅನುಸರಿಸಬೇಕು. ನಾಟಕ ಮಾಡಬೇಕಾ, ಅಥವಾ ಅಭಿನಯದ ಮೂಲಕ ಅದನ್ನು ಅರ್ಥ ಮಾಡಿಸ್ಕೋಬೇಕಾಗತ್ತಾ, ಅಥವಾ ಚರ್ಚಾ ಸ್ಪರ್ಧೆಯ ಮೂಲಕ ಮಾಡಿಸ್ಬೇಕು, ಅಥವಾ ರೇಡಿಯೋ ಬಳಕೆ ಮಾಡಬೇಕು, ಕಪ್ಪು ಹಲಗೆ ಬಳಕೆ ಮಾಡಬೇಕು. ಕಪ್ಪು ಹಲಗೆಯನ್ನು ಬಳಕೆ ಮಾಡಿ ನಾವು ಟೀಚಿಂಗ್ ಮಾಡ್ತಾ ಹೋದಾಗ ಅವ್ರಿಗೆ ಅಷ್ಟು ಅರ್ಥ ಮಾಡಿಸೋದು ಕಷ್ಟಕರವಾಗಿರುತ್ತೆ. ರೇಡಿಯೋ ವಿಧಾನ ಮೂಲಕ ಅಂತೂ ಇತಿಹಾಸವನ್ನು ಅರ್ಥೈಸೋದು ಬಹಳಷ್ಟು ಕಷ್ಟ. ಚರ್ಚಾ ವಿಧಾನದ ಮೂಲಕನೂ ಕಷ್ಟ ಆಗುತ್ತೆ. ಆದರೆ ಅದಕ್ಕೆ ಸೂಕ್ತವಾದಂತಹ ವಿಧಾನ ಯಾವುದಪ್ಪ ಅಂದರೆ ಈ ನಾಟಕ ಅಭಿಯಾನದ ಮೂಲಕ ಈ ಇತಿಹಾಸವನ್ನು ಪರಿಣಾಮಕಾರಿಯಾಗಿ ಏನು ಮಾಡ್ಬೋದಪ್ಪ ಅಂದರೆ ಬೋಧನೆ ಮಾಡ್ಬೋದು. ಈಗ ರಾಜ, ಯಾವುದೋ ಒಬ್ಬ ರಾಜ ಅಂತ ನೋಡಿದಾಗ, ಈಗ ಅಶೋಕನ ಬಗ್ಗೆ ನಾವು ಹೇಳ್ತೀವಂದಾಗ ಅಥವಾ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಹೇಳ್ತೀವಂತ ನೋಡಿದಾಗ ಅವ್ರ ಬಗ್ಗೆ ನಾವು ಅವರ ಯಾವ ರೀತಿ ಜೀವನ ಶೈಲಿ ಇತ್ತು ಅದನ್ನು ಅಭಿನಯದ ಮೂಲಕ ತೋರಿಸಿದಾಗ, ಈಗ ಒನಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇವುಗಳ ಬಗ್ಗೆ ನಾವು ಅಭಿನಯದ ಮೂಲಕ ಮಾಡಿ ತೋರಿಸಿದಾಗ ಅದು ಬಹಳಷ್ಟು ಮೈಂಡಿಗೆ ಹೋಗುತ್ತೆ ಮತ್ತು ಮನದಟ್ಟಾಗತ್ತೆ. ಆ ಏನು ವಿಷಯ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಅರ್ಥ ಆಗುತ್ತೆ. ಹಾಗಾಗಿ ನಾಟಕ ಅಭಿನಯದ ಮೂಲಕ ಇತಿಹಾಸವನ್ನು ಪರಿಣಾಮಕಾರಿಯಾಗಿ ಏನು ಮಾಡ್ಬೋದಪ್ಪ ಅಂದರೆ ಬೋಧನೆಯನ್ನು ಮಾಡ್ಬೋದು. ಹಾಗಾಗಿ 7ನೇದಕ್ಕೆ ಎ ಅನ್ನೋದು ಸರಿಯಾದಂಥ ಉತ್ತರ. 8ನೇದಕ್ಕೆ ಹೋಗೋಣ. ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು. ನೋಡಿ, ಇತಿಹಾಸ ಶಿಕ್ಷಕರಾದವರು ತನ್ನ ವೃತ್ತಿ ಬೆಳವಣಿಗೆ ಅಂದರೆ ತನ್ನ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೋಬೇಕಾದ್ರೆ ಯಾವ ಕ್ರಿಯೆಯನ್ನು ಬಳಸಿದರೆ ಉತ್ತಮವಾಗಿರತ್ತಂತ ನೋಡಿದಾಗ ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಆ ಪುಸ್ತಕಗಳನ್ನು ಹೆಚ್ಚು ಅಧ್ಯಯನ ಮಾಡಿದಷ್ಟು ನಾಲೆಡ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. 2 ನೋಡಿ, ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆಯಬೇಕು. ಪ್ರಯೋಗಾಲಯದಲ್ಲಿ ಕಾಲ ಕಳೆದ್ರೆ ಇತಿಹಾಸದ ಜ್ಞಾನ ಹೆಚ್ಚಾಗತ್ತಂತ ನಾವು ಹೇಳೋಕ್ಕಾಗಲ್ಲ. ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು, ಸಂಘ ಸಂಸ್ಥೆಗಳ ಸದಸ್ಯನಾಗಿರೋದು. ಸಂಘ ಸಂಸ್ಥೆಗಳ ಸದಸ್ಯನಿಗೂ ಇತಿಹಾಸ ಶಿಕ್ಷಕರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ಒಬ್ಬ ಇತಿಹಾಸ ಶಿಕ್ಷಕನಾಗಿ ತನ್ನ ವೃತ್ತಿ ಬೆಳವಣಿಗೆಗಾಗಿ ಯಾವ ಕ್ರಮ ಕೈಗೊಳ್ಬೋದಪ್ಪ ಅಂದರೆ ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳಬೇಕು. ಯಾಕಂದರೆ ಇತಿಹಾಸದ ಶಿಕ್ಷಕನಾಗಬೇಕಾದ್ರೆ ಅವನು ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಇತಿಹಾಸವನ್ನು ತಾನು ತಿಳ್ಕೊಬೇಕು. ಫಸ್ಟು ತಾನು ತಿಳ್ಕೊಬೇಕಂದ್ರೆ ಏನು ಮಾಡಬೇಕು, ಕ್ಷೇತ್ರಗಳ ಪ್ರವಾಸವನ್ನು ಭೇಟಿ ಮಾಡಬೇಕು. ಈಗ ಬೇಲೂರು, ಹಳೆಬೀಡು, ಹಂಪಿ, ಶ್ರವಣಬೆಳಗೊಳ ಅಲ್ಲೆಲ್ಲ ಹೋದಾಗ ಅದರ ಹೋಲ್ ಹಿಸ್ಟ್ರಿ ಸಿಗತ್ತೆ. ಅಲ್ಲಿ ಏನು ಅದರ ಇತಿಹಾಸದ ಹಿನ್ನೆಲೆಗಳು ಸಿಗ್ತವೆ. ತಾನು ಕಂಡಂತಹ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಮನದಟ್ಟಾಗಿ ಅರ್ಥ ಮಾಡಿಸೋದಕ್ಕೆ ನಮಗೆ ಶಿಕ್ಷಕರಾದವರು ಏನು ಮಾಡಬೇಕು, ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ 8ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸ್ತಾನೆ. ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ, ಈಗ ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸ್ತಾನಂತ ಅಂದಾಗ ಏನು ಗೊತ್ತಿರಬೇಕು ಅವನಿಗೆ ತಿಳುವಳಿಕೆ ಇರಬೇಕು. ಯಾವುದರ ಬಗ್ಗೆ, ಸಮುದ್ರಗುಪ್ತನ ಸಾಧನೆ ಬಗ್ಗೆ ಅಥವಾ ಅವನ ಲೈಫ್ ಹಿಸ್ಟ್ರಿಯ ಬಗ್ಗೆ ಅವನಿಗೆ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆ ಇದ್ದರೆ ಮಾತ್ರ ಅವನು ಅದನ್ನು ವಿವರಣೆ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ತಿಳುವಳಿಕೆ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ, 9ನೇ ಪ್ರಶ್ನೆಗೆ ರೈಟ್ ಆನ್ಸರು ಬಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟು 10ನೇ ಪ್ರಶ್ನೆಗೆ ಹೋಗೋಣ. ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆ ಕೈಗೊಳ್ಳಬೇಕು. ಈಗ ಸ್ಥಳೀಯ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದೆ ಅಂದರೆ ಯಾವ ಕೆಲಸ ಮಾಡಬೇಕು ಅವರು? ಪ್ರವಾಸ ಕೈಗೊಳ್ಳುವುದು,
ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ ಮಾಡುವುದು, ವಿದ್ಯಾರ್ಥಿಗಳ ಸಂದರ್ಶನ ಮಾಡುವುದು, ಅಂತಾರಾಷ್ಟ್ರೀಯ ಮಟ್ಟದ ಇತಿಹಾಸ ಅಧ್ಯಯನ. ನಾವು ಸ್ಥಳೀಯ ಮಟ್ಟದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಜ್ಞಾನ ನಮಗೆ ಅವಶ್ಯಕತೆ ಇಲ್ಲ. ಹಾಗೆ ವಿದ್ಯಾರ್ಥಿಗಳ ಸಂದರ್ಶನ ಅಂದರೆ ಇದಕ್ಕೆ ಸಂಬಂಧಪಡದೇ ಇರುವಂಥದ್ದು. ಪ್ರವಾಸ ಕೈಗೊಳ್ಳುವುದು ಸ್ವಲ್ಪ ರಿಲೆವೆಂಟ್ ಆದಂತು. ಆದರೆ ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ ನೋಡಿ, ಸ್ಥಳೀಯ ಇತಿಹಾಸವನ್ನು ತಿಳಿಸ್ಬೇಕಾದ್ರೆ ಅಥವಾ ಯಶಸ್ವಿಯಾಗಿ ಶಿಕ್ಷಕನು ಆ ಯಾವ ಚಟುವಟಿಕೆ ಮೂಲಕ ಮಾಡ್ಬೋದಪ್ಪ ಅಂದರೆ ನೋಡಿ, ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಏನಿದೆಯಲ್ಲ, ಲೈಫ್ ಹಿಸ್ಟ್ರಿ ಇದೆಯಲ್ಲ, ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ನೋಡಿ, ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ನೋಡಿ, ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿ ಆಗಬೇಕಂದ್ರೆ ಆ ಶಿಕ್ಷಕನಿಗೆ ಈ ನಾಲೆಡ್ಜ್ ಬೇಕಾಗತ್ತೆ. ಅಂದರೆ ಆ ಸ್ಥಳೀಯ ಮಟ್ಟದಲ್ಲಿ ಯಾರಿದ್ದರು, ಹೇಗಿದ್ದರು, ಅವರ ಜೀವನ ಶೈಲಿ ಹೇಗಿದೆ, ಆ ವ್ಯಕ್ತಿಯ ಇತಿಹಾಸವನ್ನು ಎಳೆ ಎಳೆಯಾಗಿ ಅಧ್ಯಯನ ಮಾಡಿಕೊಂಡ್ರೆ ಮಾತ್ರ ಅದನ್ನು ವಿವರಿಸಲು ಸಾಧ್ಯವಾಗಿರುತ್ತೆ. ಹಾಗಾಗಿ 10ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟು 11ನೇ ಪ್ರಶ್ನೆ ನೋಡಿ, ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಭದ್ರವಾಗಿದೆ. ಓಕೆ, ನೋಡಿ 11ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವವನ್ನು ಅಳವಡಿಸ್ಕೋಬೇಕು. ನೋಡಿ, ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಅನ್ನುವಂಥದ್ದು ಏನಪ್ಪ ಅಂದರೆ ಮಾಡಿ ಕಲಿಯುವಂಥದ್ದು, ಪ್ಲಾನಿಂಗ್ ಮಾಡ್ಕೊಳ್ಳೋದು, ಯೋಜನೆ ಮಾಡಿ ಕಲಿ, ಜೀವಿಸುತ್ತಾ ಕಲಿ, ಆ ತತ್ವದ ಅಡಿಯಲ್ಲಿ ಮಾಡಿದರೆ ಅದು ಸಕ್ಸಸ್ ಆಗತ್ತಂತ ಹೇಳಿ. ಹಾಗಾಗಿ 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್. 12ನೇ ಪ್ರಶ್ನೆ ನೋಡಿ, ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕನ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ? ನೋಡಿ, ಒಬ್ಬ ಹಿಸ್ಟ್ರಿ ಮೇಸ್ಟ್ರು ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಶೋಕನ ಏನು ಸಾಮ್ರಾಟನ ತಂದೆ ಯಾರು ನೇರ ಪ್ರಶ್ನೆ ಇದೆ. ಅಶೋಕನ ತಂದೆ ಯಾರು ಅಂತ ನೇರ ಪ್ರಶ್ನೆ ಇದೆ. ಆ ನೇರ ಪ್ರಶ್ನೆಗೆ ಅವನು ವಿದ್ಯಾರ್ಥಿ ಉತ್ತರ ಆಗಬೇಕಂದ್ರೆ ಯಾವ ಉದ್ದೇಶ ಗೊತ್ತಿರಬೇಕು ಅವನಿಗೆ? ನೋಡಿ, ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ಅಂದರೆ ಅನ್ವಯ ಅಂತೇಳಿ ಅಪ್ಲೈ ಮಾಡ್ಕೊಳ್ಳೋದು, ಕೌಶಲ್ಯ ಅಂತೇಳಿ, ಜ್ಞಾನ ಅಂತ, ತಿಳುವಳಿಕೆ ಅಂತ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಇದು ನೇರವಾಗಿ ಅವರ ತಂದೆ ಯಾರು ಅಂತ ಕೇಳಿದ್ರೆ ಅವನಿಗೆ ಅದರ ಬಗ್ಗೆ ಏನಿರಬೇಕು, ನಾಲೆಡ್ಜ್ ಇರಬೇಕು, ಜ್ಞಾನ ಇದ್ದರೆ ಸಾಕು, ಅದಕ್ಕೆ ಉತ್ತರವನ್ನು ಮಾಡ್ತಾರೆ. ಹಾಗಾಗಿ 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್. 13ನೇ ಪ್ರಶ್ನೆ ನೋಡಿ, ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗಿರುತ್ತದೆ? ಈಗ ಯಾವ ಹಿಸ್ಟ್ರಿ ಬೋಧನೆ ಮಾಡಬೇಕಂದ್ರೆ, ಇತಿಹಾಸ ಬೋಧನೆ ಮಾಡಬೇಕಂದ್ರೆ ಇದರಲ್ಲಿ ಯಾವ ವಿಷಯ ಸೂಕ್ತವಾಗಿರುತ್ತೆ ಅಂತ ಅಥವಾ ಸಹಕಾರಿಯಾಗಿರುತ್ತೆ? ನೋಡಿ, ಅರ್ಥಶಾಸ್ತ್ರ, ಇತಿಹಾಸಕ್ಕೂ ಅರ್ಥಶಾಸ್ತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ. ಅರ್ಥಶಾಸ್ತ್ರದ ಅಧ್ಯಯನ ಹಣ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು, ಅವುಗಳ ಬಗ್ಗೆ ಮಾಹಿತಿ ಏನಾದ್ರು ಇತ್ತಂದರೆ, ಬ್ಯಾಂಕುಗಳ ಬಗ್ಗೆ ಮಾಹಿತಿ ಬೇಕಂದರೆ ಅರ್ಥಶಾಸ್ತ್ರವನ್ನು ಓದಬೇಕು. ನೆಕ್ಸ್ಟು ರಾಸಾಯನಿಕ ಶಾಸ್ತ್ರ ಅಂದರೆ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರಿಗೆ ಬೇಕಾಗಿರುವಂಥ ನಾಲೆಡ್ಜು. ಭೌತಶಾಸ್ತ್ರ ಅಂದರೂ ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಇತಿಹಾಸ ಶಿಕ್ಷಕರಿಗೆ ಏನು ಬೇಕಾಗತ್ತೆ? ಸಾಹಿತ್ಯದ ಬಗ್ಗೆ ಜ್ಞಾನ ಬೇಕು. ಹಾಗಾಗಿ ಈ ಸಾಹಿತ್ಯ ಅನ್ನುವಂಥದ್ದು ಇತಿಹಾಸ ಶಿಕ್ಷಕರಿಗೆ ಒಂದು ಉತ್ತಮವಾದಂತಹ ಒಂದು ವಿಷಯವಾಗಿರುತ್ತೆ. ನೋಡಿ, ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗಿರುತ್ತದೆ ಅಂತ ಕೇಳಿದರೆ ಸಾಹಿತ್ಯ ಅನ್ನುವಂಥದ್ದು ತುಂಬ ಸಹಕಾರಿಯಾಗಿರುವಂಥದ್ದು. ಇಲ್ಲಿ ಭೌತ ಬರಲ್ಲ, ರಾಸಾಯನಿಕ ಬರಲ್ಲ, ಅರ್ಥಶಾಸ್ತ್ರನೂ ಕೂಡ ಬರಲ್ಲ. ಹಾಗಾಗಿ 13ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾಗಿರುತ್ತೆ. 14ನೇ ಪ್ರಶ್ನೆ ನೋಡಿ, ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಯಾವುದು? ವ್ಯಾವಹಾರಿಕ ಜ್ಞಾನ ಬೆಳೆಸುವುದು, ಸಂವಹನ ಕೌಶಲ್ಯ ಬೆಳೆಸುವುದು, ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು, ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು. ನೋಡಿ, 14ನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ಅಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ರೈಟ್, ವೈಜ್ಞಾನಿಕ ಅಂದರೆ ವಿಜ್ಞಾನ ಬೇಸಲ್ಲಿ ನಾವು ನೋಡ್ತಾ ಹೋಗೋದು. ಹಾಗೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವಂಥದ್ದು ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿರುತ್ತೆ. ನೆಕ್ಸ್ಟು 15ನೇ ಪ್ರಶ್ನೆಗೆ ಹೋಗೋಣ. ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವನು. ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವನು. ಯಾವುದು? ಭಾಷಾ ಸಾಮರ್ಥ್ಯವನ್ನು.
ಭಾಷಾ ಸಾಮರ್ಥ್ಯವನ್ನು ಭೂಪಟದ ಮೂಲಕ ಬೆಳೆಸಲು ಸಾಧ್ಯ ಇಲ್ಲ, ಹಾಗಾಗಿ ಇದು ತಪ್ಪಾಗಿರುವಂಥದ್ದು. ಓದುಗಾರಿಕೆ ಇದು ಕೂಡ ತಪ್ಪಾಗಿರುವಂಥದ್ದು. ಸ್ಥಳ ಪ್ರಜ್ಞೆಯನ್ನು ಬೆಳೆಸುವಂಥದ್ದು, ಕಾಲ ಪ್ರಜ್ಞೆಯನ್ನು ಬೆಳೆಸುವಂಥದ್ದು. ಕಾಲ ಪ್ರಜ್ಞೆಯ ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸ್ಥಳ ಪ್ರಜ್ಞೆಯನ್ನು ಬೆಳೆಸುವಂಥದ್ದು. ನೋಡಿ, 15ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ. ಯಾಕಂದರೆ ಈಗ ಒಬ್ಬ ಶಿಕ್ಷಕನಾದವನು ಭೂಪಟ ಬಳಕೆ ಮಾಡ್ತಾ ಇದೆ ಅಂದರೆ ಅದು ಕಂಪ್ಲೀಟ್ ಆಗಿರುವಂತಹ ಒಂದು ಭೂಮಿಯ ಒಂದು ಸ್ಟ್ರಕ್ಚರನ್ನು ಇಟ್ಕೊಂಡು ಮಾತಾಡೋದು. ಆ ಭೂಮಿಯ ಸ್ಟ್ರಕ್ಚರ್ ಅಂದರೆ ಒಂದು ಭೂಪಟ ಅಂದರೆ ಒಂದೇ ರೀತಿ ಇರಲ್ಲ. ರಾಜ್ಯದ ಮಾಹಿತಿ ಇರ್ಬೋದು, ಜಿಲ್ಲಾ ಮಾಹಿತಿ ಇರ್ಬೋದು, ಅಥವಾ ವರ್ಲ್ಡ್ ಮ್ಯಾಪ್ ಇರ್ಬೋದು, ಇಂಡಿಯನ್ ಮ್ಯಾಪ್ ಇರ್ಬೋದು, ಅರ್ಥ ಆಯ್ತಲ್ಲ. ಆಗ ಆ ಮ್ಯಾಪನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ಆ ಪ್ಲೇಸ್ ಎಲ್ಲಿದೆ. ಈಗ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಭಾರತ ಅನ್ನೋಂಥದ್ದು ಯಾವ ಕಾಂಟಿನೆಂಟಲ್ಲಿದೆ ಅಂತ ವಿದ್ಯಾರ್ಥಿಗೆ ತೋರಿಸ್ಬೇಕಂದ್ರೆ, ಈಗ ಭಾರತ ಅನ್ನೋಂಥದ್ದು ಪ್ರಪಂಚದಲ್ಲಿ ಯಾವ ಖಂಡದಲ್ಲಿದೆ ಅಂತ ತೋರಿಸ್ಬೇಕಂದ್ರೆ, ಈಗ ಈ ಏರಿಯಾ ನೋಡಿದಾಗ ಇದು ಏಷ್ಯಾ ಖಂಡವಾಗಿರುತ್ತೆ. ಆ ಏಷ್ಯಾ ಖಂಡದ ಒಂದು ರಾಷ್ಟ್ರವೇ ಯಾವುದಪ್ಪ ಅಂದರೆ ಭಾರತ. ಹಾಗಾದರೆ ಭಾರತ ಎಲ್ಲಿದೆ ಅಂಥೇಳಿ ನಾವು ಮ್ಯಾಪಲ್ಲಿ ತಾನೇ ತೋರ್ಸೋಕ್ಕಾಗೋದು. ಹಾಗಾಗಿ ನಕ್ಷೆಯನ್ನು ಬಳಕೋ ಮೂಲಕ ಅಥವಾ ಭೂಪಟವನ್ನು ಬಳಸಿ ಈ ಭಾರತದ ಯಾವ ಸ್ಥಳದಲ್ಲಿದೆ ಅಂದರೆ ಸ್ಥಳ ಪ್ರಜ್ಞೆಯನ್ನು ಮೂಡಿಸ್ಬೋದು. ಅಥವಾ ಏಷ್ಯಾ ಖಂಡ ಎಲ್ಲಿದೆ, ಅಥವಾ ಉತ್ತರ ಅಮೇರಿಕಾ ಖಂಡ ಎಲ್ಲಿದೆ, ಹಾಗೆ ದಕ್ಷಿಣ ಅಮೇರಿಕಾ ಖಂಡ ಎಲ್ಲಿದೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗತ್ತೆ. ಹಾಗೆ ಇಲ್ಲಿ ಯುರೋಪ್ ಖಂಡ ಇದೆ, ಹಾಗೆ ಆಫ್ರಿಕಾ ಖಂಡ, ಇವುಗಳ ಬಗ್ಗೆ ಅಂಟಾರ್ಟಿಕಾ ಖಂಡ ಅಂತಲೂ ಕರಿತೀವಿ. ಇಲ್ಲಿ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಇದೆ. ಇವೆಲ್ಲ ಖಂಡಗಳು ಯಾವ್ಯಾವ ಪೊಸಿಷನಲ್ಲಿದೆ, ನಾರ್ತಲ್ಲಿ ಯಾವುದಿದೆ, ಸೌತಲ್ಲಿ ಯಾವುದಿದೆ, ಈಸ್ಟಲ್ಲಿ ಯಾವುದಿದೆ, ಅದು ಏನು ಅಂತ ತಿಳಿಸೋದಪ್ಪ ಅಂದರೆ ಸ್ಥಳ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸ ಮಾಡುತ್ತೆ. ಯಾವುದರ ಸಹಾಯದಿಂದ? ಈ ಭೂಪಟಗಳ ಸಹಾಯದಿಂದ ಗೊತ್ತಾಗುವಂಥದ್ದು. 15ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. 16ನೇ ಪ್ರಶ್ನೆ ನೋಡಿ, ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣ ಬಳಸುವಿರಿ? ಮೌರ್ಯ ಸಾಮ್ರಾಜ್ಯದ ಬೋಧನೆಯನ್ನು ಮಾಡಾಗಿದೆ, ಹಾಗಾದರೆ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣವನ್ನು ಬಳಸುವಿರಿ ಅಂತ ಇದೆ. ಇಲ್ಲಿ ನೋಡಿ, ಮೌರ್ಯ ಸಾಮ್ರಾಜ್ಯ ಅಂದರೆ ಅರ್ಥ ಮಾಡ್ಕೋಬೇಕು, ಅದು ಸ್ವಾತಂತ್ರ್ಯ ಪೂರ್ವನೋ ಸ್ವಾತಂತ್ರ್ಯ ನಂತರದ ಅಂತ ಹೇಳಿ ಗೊತ್ತಿರಬೇಕು. ಇಲ್ಲಿ ಆಪ್ಷನನ್ನು ನೋಡಿ, ಕರ್ನಾಟಕದ ಭೂಪಟ ತಗೊಂಡ್ರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನಮಗೆ ಸಿಗಲ್ಲ. ಇದು ಕರ್ನಾಟಕದ ಒಂದು ಸ್ಟ್ರಕ್ಚರ್ ತಿಳಿಸ್ಬೋದು, ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಕರ್ನಾಟಕದ ಜಿಲ್ಲೆಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಗ್ಲೋಬ್ ಅಂತ ತಗೊಂಡ್ರೆ ಭೂಮಿಯ ಒಂದು ಸ್ಟ್ರಕ್ಚರನ್ನು ತಿಳಿಸುತ್ತೆ. ಹಾಗೆ ಭಾರತದ ಭೂಪಟ ಅಂತ ತಗೊಂಡ್ರೆ ಇಂಡಿಯನ್ ಸ್ಟೇಟ್ ಆಗಿರ್ಬೋದು, ಇಂಡಿಯನ್ ಯೂನಿಯನ್ ಟೆರಿಟರೀಸ್ ಆಗಿರ್ಬೋದು, ಅಥವಾ ಇಂಡಿಯಾ ಎಲ್ಲಿದೆ ಅಂತ ತೋರಿಸ್ಬೋದು ನಾವು. ಆದರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಬೇಕಾದ್ರೆ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣ ಬಳಸಬೇಕಂದ್ರೆ ನೋಡಿ, ಸ್ವಾತಂತ್ರ್ಯ ಪೂರ್ವದ ಭಾರತದ ಭೂಪಟವನ್ನು ಬಳಸಬೇಕು. ಎಲ್ಲಿದು? ಸ್ವಾತಂತ್ರ್ಯ ಪೂರ್ವದನ್ನು ಬಳಸಬೇಕು. ಬರೀ ಭಾರತ ಭೂಪಟ ಬಳಸಿದರೆ ಆಗಲ್ಲ, ಸ್ವಾತಂತ್ರ್ಯ ಪೂರ್ವದ ಭೂಪಟವನ್ನು ಬಳಸಿದರೆ ಆ ಒಂದು ಕಾನ್ಸೆಪ್ಟನ್ನು ನಾವು ಅವರಿಗೆ ತಿಳಿಸ್ಬೋದು. ಅದಕ್ಕೆ ಒಂದು ಟೀಚಿಂಗ್ ಏಡ್ ಅಂತ ಹೇಳಿ ಬೋಧನೋಪಕರಣವಾಗಿ ಬಳಕೆ ಮಾಡ್ತೀವಿ. ಯಾವ ಮ್ಯಾಪ್ ಅಂತ ಕೇಳಿದರೆ ಸ್ವಾತಂತ್ರ್ಯ ಪೂರ್ವ ಭಾರತದ ಭೂಪಟವನ್ನು ಬಳಸುವುದು. ಇದು 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆಗಿರುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡಿ, ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ನೋಡಿ, ಒಬ್ಬ ಹಿಸ್ಟ್ರಿ ಮೇಸ್ಟ್ರು ಇದ್ದೀರ ಅಂದಾಗ ನೀವು ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಂತ ಇಷ್ಟಪಡ್ತೀರಿ? ಇತಿಹಾಸದ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸ್ಬೇಕಂದ್ರೆ ನಾವು ಹೋಗಬೇಕಾಗಿರೋ ಸ್ಥಳ ಯಾವುದು? ನೋಡಿ, ಯಾಣಕ್ಕೆ ಕರ್ಕೊಂಡು ಹೋಗ್ಬೇಕಾ? ನಾವು ಯಾಣಕ್ಕೆ ಕರ್ಕೊಂಡು ಹೋಗ್ತೀವಿ ಒಬ್ಬ ವಿದ್ಯಾರ್ಥಿಗೆ ಅನ್ನೋದಾದರೆ ಆ ಯಾಣದ ಬಗ್ಗೆ ಏನನ್ನು ಅರಿವು ಮೂಡಿಸ್ಬೋದಪ್ಪ ಅಂದರೆ, ಆ ಯಾಣದಲ್ಲಿರುವಂತಹ ಕಲ್ಲುಗಳಿದಾವಲ್ಲ, ಅದು ಯಾವುದರಿಂದ ನಿರ್ಮಾಣವಾಯಿತು, ಜ್ವಾಲಾಮುಖಿಯಿಂದ ಆಯಿತು, ಮತ್ತೊಂದರಿಂದ ಆಯಿತು, ಅದನ್ನು ಪ್ರಜ್ಞೆ ಮೂಡಿಸುವಂಥದ್ದು. ಹಾಗಾದರೆ ಇದು ಜಿಯಾಗ್ರಫಿ ರಿಲೇಟೆಡ್ ಆಗಿ ಅದನ್ನು ಯಾಣ ಕರ್ಕೊಂಡು ಹೋದರೆ ಓಕೆ ಫೈನ್. ಮಂಗಳೂರು ಬೀಚಿಗೆ ಕರ್ಕೊಂಡು ಹೋಗ್ತೀವಿ ಅಂದಾಗ ಇಲ್ಲಿ ಬೀಚ್ ಅಂದರೆ ಕೋಸ್ಟಲ್ ರಿಲೇಟೆಡ್ ಆಗಿರುವಂಥ ಏರಿಯಾವಾಗಿರುತ್ತೆ. ಸೊ ಇದನ್ನು ಕೂಡ ನಾವು ಜಿಯಾಗ್ರಫಿ ರಿಲೇಟೆಡ್ ಆಗಿ ಬೀಚ್ ಬಗ್ಗೆ ಮಾಹಿತಿ ಕೊಡ್ತೀವಿ. ಹಾಗೆ ಹಟ್ಟಿ ಚಿನ್ನದ ಗಣಿ ಅಂತ ಕೇಳಿದಾಗ ಮೈನಿಂಗ್, ಎಕನಾಮಿಕಲಿ ನಾವು ಹಟ್ಟಿ ಚಿನ್ನದ ಗಣಿಗೆ ಕರ್ಕೊಂಡು ಹೋಗಿ ನೋಡಿ ಗೋಲ್ಡ್ ಉತ್ಪಾದನೆ ಯಾವ ರೀತಿ ಆಗತ್ತೆ ಅವೆಲ್ಲ ತೋರಿಸ್ಬೋದು. ಅದರಿಂದ ಹಿಸ್ಟ್ರಿ ಗೊತ್ತಾಗಲ್ಲ ನಮಗೆ. ಆದರೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಪ್ಪ ಅಂದರೆ ಹಂಪಿಗೆ ಕರ್ಕೊಂಡು ಹೋಗಬೇಕು. ನೋಡಿ, ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕೈಗೊಳ್ತೀವಿ ಅಂತ ಕೇಳಿದಾಗ ಹಂಪಿಗೆ ಕರ್ಕೊಂಡು ಹೋಗ್ತೀವಿ. ಹಂಪಿ ಅಂದ್ಕೂಡಲೇ ನಮ್ಮ ಕರ್ನಾಟಕ ಇತಿಹಾಸದಲ್ಲೇ ಪ್ರಸಿದ್ಧಿ ಪಡೆದಿರುವಂಥ ಒಂದು ಸ್ಥಳ. ಹಲವಾರು ದೇವಾಲಯಗಳು, ಆ ಕಲ್ಲು ಬಂಡೆಗಳು, ಆ ಬೆಟ್ಟಗಳ ಸಂಧಿಗಳಲ್ಲಿ ಹಲವಾರು ದೇವಾಲಯಗಳಿದ್ದಾವೆ. ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು.
ಓಕೆ, ಯುನೆಸ್ಕೋ ಲಿಸ್ಟಲ್ಲಿರುವಂಥದ್ದು. ಇಂತಹ ಪ್ಲೇಸಿಗೆ ಕರ್ಕೊಂಡೋದ್ರೆ ಮಕ್ಕಳಲ್ಲಿ ಇತಿಹಾಸದ ಪ್ರಜ್ಞೆಯನ್ನು ಮೂಡಿಸುವುದು, ನಮ್ಮ ಐತಿಹಾಸಿಕ ಹಿನ್ನೆಲೆ ಹೇಗಿದೆ ಅಂಥೇಳಿ ಅರಿವನ್ನು ಮಾಡಿಸುವಂಥ ಕೆಲಸ ಎಲ್ಲಿ ಸಿಗತ್ತಪ್ಪ ಅಂದರೆ ಹಂಪಿಯಲ್ಲಿ ಸಿಗತ್ತೆ. ಹಾಗಾಗಿ ಹಿಸ್ಟ್ರಿ ಮೇಸ್ಟರ್ ಆದಂಥವ್ರು, ಇತಿಹಾಸದ ಶಿಕ್ಷಕರಾದವರು ಹಂಪಿಗೆ ಕರ್ಕೊಂಡು ಹೋಗಬೇಕಾಗತ್ತೆ. ರೈಟ್, 17ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂಥ ಉತ್ತರ.